हिंडलगा मध्यवर्ती कारागृहातील सोशल मीडियावर व्हायरल झालेल्या सीसीटीव्ही दृश्यांबाबत कारागृह उत्तर विभागाचे डीआयजी टी.पी. शेष यांनी स्पष्टीकरण दिलं असून हे फुटेज सुमारे 1 महिन्यापूर्वीचं असून संबंधित प्रकरणात आधीच गुन्हा दाखल करण्यात आला असल्याचं त्यांनी सांगितलं. गुरुवारी बेळगाव येथे पत्रकारांशी बोलताना ते म्हणाले, या प्रकरणाचा तपास बेळगाव ग्रामीण पोलीस करत आहेत. प्राथमिक तपासात सीसीटीव्ही फुटेज कारागृहातील कर्मचाऱ्यांकडून उपलब्ध करून दिल्याची माहिती समोर येत आहे. डीजी यांच्या आदेशानुसार सखोल चौकशी करून अहवाल सादर केला जाणार आहे. या प्रकरणात सीआयएसएफ कर्मचाऱ्यांचं वर्तन प्राथमिकदृष्ट्या निष्काळजीपणाचं असल्याचं डीआयजी शेष यांनी नमूद केलं. अलीकडे विशेष तपासणीत कारागृहातून 12 मोबाईल फोन, 1 चार्जर आणि 4 सिम कार्ड जप्त करण्यात आले असून उत्तर विभागातील विविध कारागृहात आत्तापर्यंत एकूण 34 मोबाईल फोन सापडले आहेत. कारागृहातील सुरक्षा अधिक कडक करण्यात येणार असून अशा घटना पुन्हा घडू नयेत यासाठी कठोर उपाययोजना केल्या जातील असं त्यांनी स्पष्टीकरण दिलं. ಏನು CCTV ದೃಶ್ಯಾವಳಿ ವೈರಲ್ ಆಗಿದೆ, ಆಲ್ಮೋಸ್ಟ್ ಇದು ಒಂದು ತಿಂಗಳ ಹಿಂದಿನದು, 1 ತಿಂಗಳು 2 ತಿಂಗಳು ಹಿಂದಿನದಿದೆ. ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ 210/2025 ಇದರಲ್ಲಿ CR ನಂಬರಲ್ಲಿ ಬೆಳಗಾಂ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದರ್ಜ್ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೊದಲನೇ ವಿಚಾರ, ನೀವೇನು ಕೇಳಿದಿರಿ ಗಸ್ತು ತಿರುಗ್ತಾ ಇದ್ದಾರೆ ಅಂತೇಳಿ, ಗಸ್ತು ಸರಿಯಾಗಿ ತಿರುಗ್ತಾ ಇಲ್ಲ ಅಂಥೇಳಿ ನೀವು ಆ್ಯಕ್ಚುಲಿ ಹೊರಗಡೆಗೆ ನಾವು KSISF ಪ್ಯಾಟ್ರೋಲಿಂಗ್ ಹಾಕಿದ್ದೀವಿ. ಅದನ್ನು ವೆರಿಫೈ ಮಾಡ್ತೀನಿ. ಅದನ್ನು ಏನು ಅವ್ರ ತೊಂದರೆ ಆಗಿದೆ ಅದನ್ನು ವೆರಿಫೈ ಮಾಡ್ತೀನಿ. ನೀವು ಹೇಳ್ತಾ ಇರುವಂಥದ್ದು 1 ತಿಂಗಳ ಹಿಂದೆ ಆಗಿರುವಂಥದ್ದು ಅದು CCTV ಈಗ ಇನ್ನೂ 2 CCTV ಇದೆ. ಸೊ ಅದರಲ್ಲಿರುವಂಥ ಪರ್ಸನ್ಸ್ ಅಂದರೆ ಬೇರೆ ಬೇರೆ ಇದ್ದಾನೆ ಅನ್ನೋರ ಥರನೇ ಇದ್ದಾವೆ. ಎಲ್ಲವೂ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ಎಲ್ಲವೂ ಕೂಡ FIR ರಿಜಿಸ್ಟರ್ ಆಗಿದೆ. FIR ಅಲ್ಲಿ ಒಂದು CCTV ಮಾತ್ರ ಉಲ್ಲೇಖ ಇದೆ. ಇನ್ನೂ ಇನ್ನೊಂದು FIR ಆಗಿದೆ, ಅದು ಕೂಡ ಆಗಿದೆ. ನಿಮಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದು ಬೇರೆ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ. ಹಾಂ, ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದೀವಿ. ಈಗ ಯಾರು ನಮ್ಮವರೇನು ಕೊಟ್ಟಿದ್ದಾರೆ, ಸಪೋಸ್ ನಮ್ಮವರೇ ಕೊಟ್ಟಿರ್ಬೋದು ಅಂತ ನಮಗೆ ಮೇಲ್ನೋಟ ಕಂಡು ಬಂದಿದೆ. ಅದನ್ನು ನಮ್ಮ DG ಸಾಹೇಬರು ಆದೇಶ ಮಾಡಿದ್ದಾರೆ ತನಿಖೆ ಮಾಡಲಿಕ್ಕೆ. ತನಿಖೆ ಮಾಡ್ತಾ ಇದ್ದೀವಿ ಅದನ್ನು.